ಪೊಲೀಸರ ವೇಷದಲ್ಲಿ ಬಂದು ಕನ್ನ ಹಾಕಿದ ಖತರ್ನಾಕ್ ಕಿಲಾಡಿಗಳು ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡ ಹಗಲೇ ಮನೆಗೆ ಕನ್ನ ಹಾಕಿದ್ದಾರೆ. ಉದ್ಯಮಿ ಹೊಂಬಾಳೇಗೌಡರ ಮನೆ ದೋಚಿದ್ದಾರೆ ಖದೀಮರು. ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಸಮವಸ್ತ್ರದಲ್ಲಿ ಬರ್ತಾರೆ, ಯೂನಿಫಾರ್ಮ್ನಲ್ಲಿ. ಗನ್ನು ಚಾಕು ತೋರಿಸಿ ಹೊಂಬಾಳೇಗೌಡ ಮತ್ತು ಪತ್ನಿನ ಕಟ್ಟಿ ಲೂಟಿ ಮಾಡಿದ್ದಾರೆ. ಇಬ್ಬರ ಕೈ ಕಾಲ್ ಕಟ್ ಹಾಕಿದ್ದಾರೆ. 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನ ಲೂಟಿ ಮಾಡಿದ್ದಾರೆ. ಹೊಂಬಾಳೇಗೌಡ ಮಂಗಳಮ್ಮನ ಮೊಬೈಲ್ ಕದ್ದೊಯ್ದಿದ್ದಾರೆ ಕಳ್ಳರು. ಮಾಂಗಲ್ಯ ಬಿಟ್ಟು ಎಲ್ಲ ವಸ್ತುಗಳನ್ನ ಲಪಟಾಯಿಸಿದ್ದಾರೆ. ಗುರುತು ಸಿಗಬಾರದು ಅಂತ ಸಿಸಿಟಿವಿ ಡಿವಿಆರ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್, ಇನ್ನೊಬ್ಬ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇಬ್ರು ಸಮವಸ್ತ್ರದಲ್ಲಿದ್ರು. ಚಾಕು ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಅಂದುಕೊಂಡು ಚೇರ್ ಕೊಟ್ಟು ಕೂರಿಸಿದ್ದಾರೆ ಮನೆಯವರು. ಚೇರ್ ಕೊಟ್ಟು ಕೂರಿಸಿ ಕುಡಿಯೋದಕ್ಕೆ ನೀರು ಅಂತ ದಂಪತಿ ಕೊಟ್ಟಿದ್ದಾರೆ. ಪತ್ನಿ ನೀರು ಕೊಡೋದಕ್ಕೆ ಬರೋ ಮುನ್ನವೇ ಪತಿಯ ಕಟ್ ಹಾಕಿದ್ದಾರೆ. ಪತಿನ ಕಟ್ ಹಾಕಿ ಸೈಟ್ ಮಾರಾಟ ಮಾಡಿ ಮನೆಯಲ್ಲಿ ದುಡ್ಡಿಟ್ಟಿದ್ರು. ಆ ದುಡ್ಡು ಜೊತೆಗೆ ಅರ್ಧ ಕೆಜಿ ಚಿನ್ನ ತೆಗೆದುಕೊಂಡು ಹೋಗಿದ್ದಾರೆ. ಯಲಹಂಕ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅಂತ ಹೇಳಿ ಲೂಟಿ ಮಾಡಿದ್ದಾರೆ. ಮನೆಯಲ್ಲಿ 20 ಲಕ್ಷ ದುಡ್ಡು ಇತ್ತು ಅಂತ ಇವರಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ. ಮನೆಯಲ್ಲಿದ್ದ ಅರ್ಧ ಕೆಜಿ ಚಿನ್ನ, 20 ಲಕ್ಷ ರೂಪಾಯಿ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಯಲಹಂಕದ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಇದೇ ಮನೆ, ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಇದೇ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಪೊಲೀಸರು ಬಂದಿದ್ದಾರೆ ಅಂತ ಮನೆ ಒಳಗಡೆ ಕೂರಿಸ್ಕೊಳ್ತಾರೆ. ನೀರು ತರ್ತೀನಿ ಅಂತ ಹೆಂಡತಿ ಅಡಿಗೆ ಮನೆಗೆ ಹೋಗಿ ಬರೋದ್ರೊಳಗೆ ಪತಿನ ಕಟ್ ಹಾಕಿದ್ದಾರೆ. ಚಾಕು ಮತ್ತೆ ಗನ್ ತೋರಿಸಿ ಹೆದರಿಸಿ ಮತ್ತೆ ಪತ್ನಿನೂ ಕಟ್ ಹಾಕ್ತಾರೆ. ಕಟ್ ಹಾಕಿದ ನಂತರ ಮನೆಯಲ್ಲಿದ್ದ 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆ ಮನೆಯ ಒಡತಿಯ ಮಾಂಗಲ್ಯ ಸರ ಒಂದು ಬಿಟ್ಟು ಇನ್ನೆಲ್ಲ ಕದ್ದೊಯ್ದಿದ್ದಾರೆ. ಯಾರೀ ಖದೀಮರು ಮತ್ತು ಮನೆಯಲ್ಲಿ 20 ಲಕ್ಷ ನಗದು ಇದ್ದಿದ್ದು ಗೊತ್ತಿತ್ತ? ಸದ್ಯಕ್ಕೆ ಇರೋ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.